ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಈ ವಿಚಾರವಾಗಿ ಕಾನೂನು ಹೋರಾಟ ಮಾಡಲಾಗುವುದು ಅಂತ ಕೂಡ ಡಿಕೆಶಿ ಹೇಳಿದ್ದಾರೆ. ಬಿಜೆಪಿಯ ಶೃಂಗೇರಿ ಅಭ್ಯರ್ಥಿ ಜೀವರಾಜ್ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನಂಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟ್ ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ನ ತಿರ್ಗಾ ಇದನ್ನ ನೋಡಬೇಕು ಅಂತ ಹೇಳಿ ಮಾಡಿ ಅವ್ರದ್ದೇ ಆದಂತ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಶೃಂಗೇರಿ ಮರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಹೈಕೋರ್ಟ್ ಆದೇಶದಂತೆ ಮರು ಮತ ಎಣಿಕೆ ಆಗಿದೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಜೊತೆಗೆ 56 ಮತಗಳಿಂದ ಜೀವರಾಜ್ ಗೆದ್ದಿರೋ ಮಾಹಿತಿ ಇದೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಪರಾಭವಗೊಂಡ ತಕ್ಷಣ ಹೈಕೋರ್ಟ್ಗೆ ಹೋಗಿದ್ರು. ಕಾಂಗ್ರೆಸ್ನವರು ಅಧಿಕಾರಿಗಳ ಮೇಲೆ ಒತ್ತಡ ತಂದ್ರು. ಫಲಿತಾಂಶ ಘೋಷಣೆ ಮಾಡಬಾರದು ಅಂತ ಈಗ ಕೂಡ ಕಾಂಗ್ರೆಸ್ನವರು ಅಧಿಕಾರಿಗಳ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಾಸಕ ಸ್ಥಾನದಿಂದ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಗೌರವಯುತವಾಗಿ ಜನರ ಆದೇಶವನ್ನು ಒಪ್ಕೋಬೇಕು ಅಂತ ಸಿದ್ದಗಂಗಾ ಮಠದಲ್ಲಿ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಬಹಳ ಸಂತೋಷ ತರುವಂತ ವಿಚಾರ ಏನು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಹಿಂದಿನ ಶಾಸಕರು ಮತ್ತು ಈಗ ಗೆದ್ದಿರ್ತಕ್ಕಂಥ ಶಾಸಕರು ನಮ್ಮ ಜೀವರಾಜ್ ಅಣ್ಣ ಅವರು ಕಳೆದ ಚುನಾವಣೆ ಪರಾಭವಗೊಂಡಾಗಲೇ ತತ್ಕ್ಷಣ ಅವರು ಹೈಕೋರ್ಟ್ ಮೆಟ್ಟಲನ್ನು ಕೂಡ ಏರಿದ್ರು. ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಯಿತು. ಈಗ ಹೈಕೋರ್ಟಿನ ಆದೇಶದ ನಂತರದಲ್ಲೇ ನೆನ್ನೆ ಮತ ಎಣಿಕೆನಾಗಿದೆ. ಬೆಳಗಿನ ಜಾವ 1:55 ನಮಗೂ ಕೂಡ ಮಾಹಿತಿ ಬಂತು. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣ ಅವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನ, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿ, ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರದು ಅನ್ನೋ ತಕ್ಕ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಪರಾಭವಗೊಂಡಂತ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ಕೇಳ್ತಾ ಇದ್ದೇವೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು, ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನ ಮುಂದುವರಿಸದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ, ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಕನೆಕ್ಟ್ ಆಗಿದ್ದಾರೆ. ಚೇತನ್, ಏನೆಲ್ಲ ನಡೆದಿದೆ? ಒಟ್ನಲ್ಲಿ ಇಡೀ ರಾತ್ರಿ ಕೂಡ ಇನ್ನಷ್ಟು ಮುಂದುವರಿತಾನೆ ಇತ್ತು ಮತ ಎಣಿಕೆ ಪ್ರೊಸೀಜರ್ ಅಂತ ಹೇಳಲಾಗ್ತಾ ಇತ್ತು. ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಬಹಳ ಒಂದು ರೀತಿಯಲ್ಲಿ ಉದ್ವೇಗಕ್ಕೆ ಒಳಗಾಗಿದ್ದು ಕೂಡ ಕಂಡುಬಂತು. ಏನೆಲ್ಲ ನಡೆದಿದೆ ಚೇತನ್ ಅಲ್ಲಿ? ಶ್ರೀಲಕ್ಷ್ಮಿ, ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆಯ ಮರು ಮತದಾನ ಎಲ್ಲೊಂದ್ ಕಡೆ
ಸಾಕಷ್ಟು ಕುತೂಹಲನ ಕೂಡ ಕೆರಳಿಸ್ತು. ಅದರಲ್ಲಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಸಂಭ್ರಮಾಚರಣೆ ಮಾಡಿದ್ರೆ, ಬಿಜೆಪಿಯವರು ಕೂಡ ತಡರಾತ್ರಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಆದ್ರೆ ಏನು 1822ರಲ್ಲಿ ಏನು 279 ಏನು ಈ ಹಿಂದೆ 2023ರಲ್ಲಿ ತಿರಸ್ಕೃತ ಆಯ್ತು, ಆ ಮತಗಳು ಈಗಲೂ ಕೂಡ ತಿರಸ್ಕೃತ ಆಗಿದೆ. ಉಳಿದಂತ 1540 ಮತಗಳಲ್ಲಿ ಎಣಿಕೆ ಕಾರ್ಯ ನಡೆದ ಸಂದರ್ಭದಲ್ಲಿ ಜೀವರಾಜ್ ಅವರಿಗೆ 2 ವೋಟ್ ಕಡಿಮೆ ಬಂದಿದೆ. ಹಿಂದಿನ 2023ರ ಅಂಚೆ ಮತಗಳ ಫಲಿತಾಂಶವನ್ನು ನೋಡಿದ್ರೆ ಜೀವರಾಜ್ ಅವರಿಗೆ 2 ವೋಟ್ ಕಡಿಮೆ ಬಂದಿದೆ. ಟಿ.ಡಿ. ರಾಜೇಗೌಡ ಅವರಿಗೆ 258 ವೋಟ್ಗಳು ಕೂಡ ಕಡಿಮೆ ಬಂದಿದೆ. ಹೀಗಾಗಿ ಏನು ನಿನ್ನೆ ಒಂದು ನಡೆದಂತ ಮರುಮತದಾನ ಪ್ರಕ್ರಿಯೆ ಏನಿದೆ, ತಡರಾತ್ರಿ ಒಂದು ಚುನಾವಣಾಧಿಕಾರಿ ಏನಿದ್ರು ಗೌರವ್ ಕುಮಾರ್ ಶೆಟ್ಟಿ ಅವರು ಒಂದು ಅಂತಿಮವಾಗಿ ಒಂದು ಫಲಿತಾಂಶವನ್ನು ಕೂಡ ಪ್ರಕಟವನ್ನ ಮಾಡಿದ್ದಾರೆ. ಆದ್ರೆ ಇವರೇ ಯಾರಿಗೆ ಬಹುಮತ ಬಂದಿದೆ ಅನ್ನುವಂತ ಫಲಿತಾಂಶವನ್ನು ಪ್ರಕಟ ಮಾಡಿಲ್ಲ. ಅಂದ್ರೆ ನಿನ್ನೆ ಆದಂತ ಏನು ಮತದಾನದ ಮತ ಎಣಿಕೆ ಪ್ರಕ್ರಿಯೆ ಇದೆ, ಅದ್ರ ಬಗ್ಗೆ ಮಾತ್ರ ಅವರು ಮಾಹಿತಿ ನೀಡಿರುವಂತದ್ದು. ಇದನ್ನ ಫಲಿತಾಂಶ ಯಾರು ಮುಂದಿನ ಶಾಸಕರಾಗ್ತಾರೆ, ಟಿ.ಡಿ. ರಾಜೇಗೌಡರ ಇರ್ತಾರ ಅಥವಾ ಡಿ.ಎನ್. ಜೀವರಾಜೇ ಮುಂದಿನ ಶಾಸಕರಾಗ್ತಾರ ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಈಗ ಬೆಂಗಳೂರಿನ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ವರದಿಯನ್ನ ಕೂಡ ಕಳಿಸಲಾಗಿದೆ. ಬೆಂಗಳೂರಿನ ಏನು ಚುನಾವಣಾ ಆಯೋಗ ಇದೆ, ಏನು ರಾಜ್ಯ ಚುನಾವಣಾ ಆಯೋಗ, ಅಲ್ಲಿ ಎಲ್ಲಾ ರೀತಿಯ ಒಂದು ವಿಶ್ಲೇಷಣೆ ಕೂಡ ಮಾಡ್ಬೇಕಾಯ್ತು. ಸಾಕಷ್ಟು ಅಬ್ಜೆಕ್ಷನ್ಗಳು ಕೂಡ ಇಲ್ಲಿನ ಜೀವರಾಜ್ ಇರ್ಬೋದು, ರಾಜೇಗೌಡರು ಕೂಡ ಅಬ್ಜೆಕ್ಷನ್ ಗಳನ್ನ ಬರೆದು ಕೊಟ್ಟಿದ್ದಾರೆ, ಲಿಖಿತ ರೂಪದಲ್ಲಿ ಕೂಡ ನೀಡಲಾಗಿದೆ. ಈ ಒಂದು ಅಬ್ಜೆಕ್ಷನ್ಗಾಗಿ ಸುಮಾರು ಸಂಜೆ 6ರಿಂದ 9 ಗಂಟೆವರೆಗೂ ಅದಕ್ಕೆ ಕಾಲವನ್ನ ಮೀಸಲಿಡಲಾಯಿತು. ಎಲ್ಲೊಂದ್ ಕಡೆ ಮತ ಎಣಿಕೆ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸಿ ಬರೀ ಅಬ್ಜೆಕ್ಷನ್ಗೋಸ್ಕರನೇ ಸಮಯ ಮೀಸಲಿಡಲಾಯಿತು. ಈಗ ರಾಜ್ಯ ಚುನಾವಣಾ ಆಯೋಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೈಕೋರ್ಟ್ಗೆ ಏನಾದ್ರು ವರದಿ ಸಲ್ಲಿಸಿ ಅಲ್ಲಿಂದ ಒಂದು ಅನುಮತಿ ಪಡೆದು ಘೋಷಣೆ ಮಾಡುತ್ತಾ, ಅಥವಾ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳೇ 2 EVM ನಲ್ಲಿ ಎಷ್ಟು ಮತ ಬಂದಿದೆ, ಅಂಚೆ ಮತದಾನದಲ್ಲಿ ಎಷ್ಟು ಮತ ಬಂದಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ರಾಜ್ಯ ಚುನಾವಣಾ ಆಯೋಗನೇ ಅನೌನ್ಸ್ ಮಾಡುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಈ ಅನೌನ್ಸ್ಮೆಂಟ್ ಬಗ್ಗೆ, ಘೋಷಣೆ ಬಗ್ಗೆ ಯಾವುದೇ ರೀತಿ ಸಮಯವನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಚುನಾವಣಾ ಆಯೋಗ ಇರ್ಬೋದು ಯಾವುದೇ ರೀತಿ ಸಮಯವನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಎಷ್ಟೊತ್ತಿಗೆ ಅನೌನ್ಸ್ ಮಾಡ್ತೀವಿ ಅನ್ನೋ ಮಾಹಿತಿನ ಈಗ ಸದ್ಯಕ್ಕೆ ನೀಡಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ವಿಶ್ಲೇಷಣೆ ಕೂಡ ಮಾಡ್ಬೇಕಾಯ್ತು. ಸಾಕಷ್ಟು ಅಬ್ಜೆಕ್ಷನ್ಗಳು ಕೂಡ ಇಲ್ಲಿನ ಜೀವರಾಜ್ ಇರ್ಬೋದು, ರಾಜೇಗೌಡರು ಕೂಡ ಅಬ್ಜೆಕ್ಷನ್ ಗಳನ್ನ ಬರೆದು ಕೊಟ್ಟಿದ್ದಾರೆ, ಲಿಖಿತ ರೂಪದಲ್ಲಿ ಕೂಡ ನೀಡಲಾಗಿದೆ. ಈ ಒಂದು ಅಬ್ಜೆಕ್ಷನ್ಗಾಗಿ ಸುಮಾರು ಸಂಜೆ 6ರಿಂದ 9 ಗಂಟೆವರೆಗೂ ಅದಕ್ಕೆ ಕಾಲವನ್ನ ಮೀಸಲಿಡಲಾಯಿತು. ಎಲ್ಲೊಂದ್ ಕಡೆ ಮತ ಎಣಿಕೆ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸಿ ಬರೀ ಅಬ್ಜೆಕ್ಷನ್ಗೋಸ್ಕರನೇ ಸಮಯ ಮೀಸಲಿಡಲಾಯಿತು. ಈಗ ರಾಜ್ಯ ಚುನಾವಣಾ ಆಯೋಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೈಕೋರ್ಟ್ಗೆ ಏನಾದ್ರು ವರದಿ ಸಲ್ಲಿಸಿ ಅಲ್ಲಿಂದ ಒಂದು ಅನುಮತಿ ಪಡೆದು ಘೋಷಣೆ ಮಾಡುತ್ತಾ, ಅಥವಾ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳೇ 2 EVM ನಲ್ಲಿ ಎಷ್ಟು ಮತ ಬಂದಿದೆ, ಅಂಚೆ ಮತದಾನದಲ್ಲಿ ಎಷ್ಟು ಮತ ಬಂದಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ರಾಜ್ಯ ಚುನಾವಣಾ ಆಯೋಗನೇ ಅನೌನ್ಸ್ ಮಾಡುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಈ ಅನೌನ್ಸ್ಮೆಂಟ್ ಬಗ್ಗೆ, ಘೋಷಣೆ ಬಗ್ಗೆ ಯಾವುದೇ ರೀತಿ ಸಮಯವನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಚುನಾವಣಾ ಆಯೋಗ ಇರ್ಬೋದು ಯಾವುದೇ ರೀತಿ ಸಮಯವನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಎಷ್ಟೊತ್ತಿಗೆ ಅನೌನ್ಸ್ ಮಾಡ್ತೀವಿ ಅನ್ನೋ ಮಾಹಿತಿನ ಈಗ ಸದ್ಯಕ್ಕೆ ನೀಡಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ.